ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ನಾವು ಬಂದ್ಬಿಟ್ಟು ಫ್ಯಾಮಿಲಿ ಫುಲ್ಲು ಔಟ್ ಆಫ್ ಸ್ಟೇಷನ್ ಅಂದರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ. ರೀಸನ್ ಏನು ಅಂತ ಅಂದರೆ ಎಲ್ಲರೂ ಒಂದ್ಸಲ ಹಾಯ್ ಮಾಡ್ಬಿಡಿ ಅಲ್ಲಿಂದನೇ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಟೋಲಲ್ಲಿ ಇವರು ನಮ್ಮ ಡ್ರೈವರ್ ಅಣ್ಣ, ಹಂಗೆ ಸ್ವಲ್ಪ ಹಾಯ್ ಮಾಡ್ಬಿಡಿ ಅಣ್ಣ. ಇವರು ನಮ್ಮ ಅತ್ತೆ, ಇವರು ನಮ್ಮ ದೊಡ್ಡ ಮಾವ, ಇದು ನಮ್ಮ ಮನೆ ಪುಟಾಣಿ, ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಭಟ್ರ ಅಂಕಲ್. ಅವ್ರ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಇವರು ನಮ್ಮ ಅಕ್ಕ, ಇಲ್ಲ ಹೇಳ್ತು ಯಶಮ್ಮ, ಇದು ನಮ್ಮ ಮಗಳು ಇರು ನಮ್ಮ ಅಜ್ಜಮ್ಮ ಕಾಲು ಮುರ್ಕೊಂಡು ಹಿಂಗೆ ಕೂತಿದ್ದಾರೆ. ಇದು ನಮ್ಮ ಅಜ್ಜಿ, ನಮ್ಮ ಮನೆಯ ಹೊಸದಾಗಿ ಮದುವೆ ಆದ ಜೋಡಿ. ಈ ಮುಖ ತೋರಿಸ ಅಲ್ಲೋಡಲ್ಲಿ. ಹೊಸದಾದ ಮದುವೆಯಾದ ಮಧು ಮಕ್ಕಳು. ಇವರು ನಮ್ಮಣ್ಣ, ಹಾಯ್. ಇದು ನಮ್ ಗುಂಡು ನೋಡಿ ನನ್ನ ಮೇಲೆ ಹಚ್ಕೊಂಡು ಕೂತಿದ್ದಾನೆ. ಇದು ಇದು ಚಿಕ್ಕದ್ರಿಂದ ಎಲ್ಲೋದ್ರೂ ಬಾಲ ಇದ್ದು ನನಗೆ ಅಲ್ಲ. ಮುಂದೆ ಈಗ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅನ್ನೋದನ್ನ ನಾನು ಲಾಗ್ ಮಾಡ್ತಾ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಬಾಯ್. ಎಲ್ಲ ಇಳಿತಾ ಇದಾರೆ ನಾಷ್ಟಕ್ಕೆ. ನೋಡ್ಬೋದು ಹೈವೇ ಇರೋದು. ಸೊ ನೋಡ್ಬೋದು ಇಲ್ಲಿ ಜಾಗ ಇತ್ತಲ್ಲ, ಸೊ ನಾಷ್ಟ ಮಾಡ್ಕೊಬಿಡೋಣ ಖಾಲಿ ಜಾಗ ಇದ್ದಾಗೆ, ಫ್ರೀ ಇದ್ದಾಗ ಅಂತ ಅಂದ್ಬಿಟ್ಟು ನಾಷ್ಟಕ್ಕೆ ಇಳಿತಾ ಇದ್ದೀವಿ. ಅಣ್ಣ ಕ್ಯಾನ್ ಎತ್ತುತ್ತಾ ಇದ್ದಾರೆ ನಮ್ಮ ಅಣ್ಣವರು. ಇನ್ನ ಗಾಡಿಲೇ ಕೂತಿದ್ದಾರೆ, ಇಳಿಯೋಣ ಬೇಡವಾ ಅಂತ ಅಂದ್ಬಿಟ್ಟು. ಒಬ್ರು ಇಳಿತಾ ಇಲ್ಲ ನಾಷ್ಟಕ್ಕೆ. ಇವರು ಏನೇನಿದೆ ನಾಷ್ಟ ಏನ ಸೊ ಪಲಾವ್, ಇಡ್ಲಿ, ಚಟ್ನಿ, ಸಾಂಬಾರು. ಇದು ಚಟ್ನಿ ಅಲ್ವಾ? ಎಂತ ಇವಾಗ ಇಳಿತಾ ಇದ್ದಾರೆ ನಾಷ್ಟಕ್ಕೆ. ನಮ್ಮ ಬೇಬಿ ಗರ್ಲು ಅವ್ರ ಚಿಕ್ಕಪ್ಪ ಲಿಪ್ಸ್ಟಿಕ್ ಕಳಿಸ್ಬಿಟ್ರು ಅಂತ ಅಂದ್ಬಿಟ್ಟು ತುಂಬಾನೇ ಅಳ್ತಾ ಇದ್ದಾರೆ ಪಾಪ. ಲಿಪ್ಸ್ಟಿಕ್ ಲವರ್ ಅಂತ ಇರ್ಬೋದು. ಎಲ್ಲ ನಾಷ್ಟ ಹಾಕೊಂಡ್ ಬಾರಿಸ್ತಾವ್ರೆ. ಜೊತೆಗೆ ಉದ್ದಿನ ವಡೆ, ಸಾಂಬಾರು, ಇಡ್ಲಿ, ಚಟ್ನಿ, ರೈಸ್ ಬಾತ್. ಹೇಳ್ತೀನಿ ಅಂಕಲ್. ಚೆನ್ನಾಗಿದ್ಯಾ? ಚೆನ್ನಾಯ್ತಾ ಅತ್ತೆ? ಅಯ್ಯೋ ಸೂಪರಾ. ಅಲ್ಲ ಹಾಕೊಡ್ತಾರ ಹೋಗು. ಅಜ್ಜಿ ಚೆನ್ನಾಗೈತಾ? ಚೆನ್ನಾಯ್ತಾ ಮಮ್ಮ? ಸೊ ನಾಷ್ಟ ಎಲ್ಲ ಖಾಲಿ ಆಯಿತು. ತಿನ್ನೋರು ತಿಂತಾ ಇದ್ದಾರೆ, ಇನ್ನು ನಾನು ಕೂಡ ತಿಂತಾ ಇದ್ದೀನಿ. ಹೊಸ ಜೋಡಿಗಳು. ಸೊ ನಾಷ್ಟ ಎಲ್ಲ ಮುಗೀತು. ನನ್ನ ಮಗಳದಾಯಿತು ನೋಡಿ, ಅವ್ರು ಛತ್ರಿ ಹಿಡ್ಕೊಂಡಿದ್ದಾರೆ. ನಾವು ಇವಾಗ ಒಂದು ಹೈವೇನಲ್ಲಿದ್ದೀವಿ, ಟಿ ಗಾಡಿನಲ್ಲಿ. ನಾಷ್ಟ ಆಯಿತು. ಕೆಲವರು ಕುಡಿಯೋರು ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದಾರೆ, ನೀರು ಕುಡಿಯೋಕೆ ಹೋಗ್ತಾ ಇದ್ದಾರೆ. ನಮ್ಮತ್ತೆ ಬರ್ತಾ ಮಾಡರ್ನ್ ಆಗ್ತಿದ್ದಾರೆ ನೋಡಿ. ಇವಾಗ ಟಿಫನ್ ಎಲ್ಲ ತಿಂದಿದ್ದಾಯಿತು, ಇನ್ನೇನು ನೋಡ್ತಾ ಇದ್ದೀವಿ. ಕಾಫಿ ಎಲ್ಲ ಮುಗೀತು. ಇನ್ನೊಂದೇನು ಅಂತಂದರೆ ಇವತ್ತು ನಾಷ್ಟನ ನಮಗೆ ಸ್ಪಾನ್ಸರ್ ಮಾಡಿದ್ದು ಭಟ್ರ ಅಂಕಲ್ ಅಂತ ಹೇಳಿದ್ನಲ್ಲ ಅವರು ನನ್ನ ತಂಗಿ ಮದುವೆಗೂ ಕೂಡ ಊಟನ ಅವರೇ ಮಾಡಿಕೊಟ್ಟಿದ್ದು. ಊಟ ಬಂದ್ಬಿಟ್ಟು ಚಪ್ರದ ಊಟಕ್ಕೂ ಅಷ್ಟೇ ಅವರೇ ನಮಗೆ ಮಾಡಿ ಮಧ್ಯಾಹ್ನ ಮನೆ ಕೊಟ್ಟು ಕಳಿಸಿದ್ವಿ. ಇನ್ನು ರಿಸೆಪ್ಷನಲ್ಲಿ ಮದುವೆಯಲ್ಲಿ
ಮತ್ತು ಇವಾಗ ನಾವು ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅವರೇ ನಾಷ್ಟನೂ ಕೂಡ ಸ್ಪಾನ್ಸರ್ ಮಾಡಿದರು. ಸೊ ಅವ್ರ ಹತ್ರನೇ ನಿಮಗೆ ಮಾತಾಡ್ತೀನಿ. ಯಾವುದಾದ್ರೂ ಫಂಕ್ಷನ್ ಆಗ್ಬೋದು ಅಥವಾ ಮದುವೆ ಆಗ್ಬೋದು ಇಲ್ಲ ನಾಮಕರಣ ಯಾವುದೇ ಥರ ಇದ್ರೂ ಕೂಡ ಅವರೇ ನಿಮಗೆ ಕುಕ್ಕನ್ನು ಮಾಡಿಕೊಡ್ತಾರೆ. ಸೊ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ನಿಮಗೆ ಇದು ಮಾಡ್ಕೊಂಡು ಕೊಡ್ತಾರೆ. ಸೊ ಅವ್ರ ನಂಬರ್ನ ನಾನು ಕಾಂಟ್ಯಾಕ್ಟ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡಿ ಅವ್ರ ಜೊತೆನೇ ಮಾತಾಡಿಸ್ತೀನಿ ನಾನು ನಿಮ್ಗೆ ಇವಾಗ. ಚೆನ್ನಾಗಿದೆ. ನಾನು ಹೇಳ್ಬೇಕಾ? ನಾನು ಹೇಳಿದ್ದೀನಿ. ನನ್ನ ತಂಗಿ ಮದುವೆಗೆ ಇವರೇ ಮಾಡ್ಕೊಂಡು ಕೊಟ್ಟಿದ್ದು ಅಡುಗೆನೆಲ್ಲ, ರಿಸೆಪ್ಷನಲ್ಲಿ ಆಗ್ಬೋದು ಮತ್ತು ದಾರೆಲೆ ಫುಲ್ ಇವ್ರದೇ ಕುಕ್ಕಿಂಗ್ ಇದ್ದಿದ್ದು. ಎಲೆ ಅಡಿಕೆಯಿಂದ ಹಿಡಿದು ತಾಂಬೂಲ ಕೊಡೋವರೆಗೂ ಕೂಡ ಪ್ರತಿಯೊಂದು ಇವರೇ ಮಾಡಿದ್ದು. ಸೊ ನಾನು ಹೇಳೋದಕ್ಕಿಂತ ಅವ್ರ ಕೈಲೇ ಹೇಳಿಸ್ಬಿಡ್ತೀನಿ. ಹೇಳ್ಬಿಡಿ ಅಣ್ಣ. ಸೊ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ. ಇವರು ನಿಮಗೆ ಎಲ್ಲ ನಮ್ಮ ಪರಿಚಯ ಮಾಡ್ತಾರೆ. ಸೊ ನಿಮ್ಮ ಕಡೆಯಿಂದ ನಮಗೇನಾದರೂ ಇದ್ದರೆ ಹೇಳಿ ಮಾಡಿಕೊಡ್ತೀವಿ. ಅವ್ರ ನಂಬರ್ನ ನಾನು ಕಾಂಟ್ಯಾಕ್ಟ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಯಾರಾದರೂ ಫಂಕ್ಷನ್ಗಳಿಗೆ ಕುಕ್ಕಿಂಗ್ ಬೇಕು ಅಂತ ಅಂದರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಅವ್ರು ನಿಮಗೆ ಮಾಡ್ಕೊಂಡು ಕೊಡ್ತಾರೆ ಅಂತ. ಆರಾಮಾಗಿರಬೇಕು, ದುಡ್ಡು ಮಾತ್ರ ಕೊಟ್ಟರೆ ಸಾಕು. ದುಡ್ಡು ಮಾತ್ರ ಕೊಟ್ಟರೆ ಸಾಕು. ಪ್ರತಿಯೊಂದು ತಾಂಬೂಲ ನೀಡೋದ್ರಿಂದ ಪ್ರತಿಯೊಂದು ಎಲ್ಲನೂ ಕೂಡ ಇವರೇ ನೋಡ್ಕೊಳ್ತಾರೆ. ಬಾಗಿಲಿಗೆ ಊಟ ಬರುತ್ತೆ. ಹೌದು. ನಮಗೆ ಯಾವಾಗ ಚಪ್ರದೂಟನೂ ಕೂಡ ನಾವು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಚಪ್ರದೂಟನೂ ಅಡುಗೆ ಚೌಟ್ರಿಯಿಂದ ಮಾಡಿ ನಮಗೆ ಕೊಟ್ಟು ಕಳಿಸಿದ್ರು. ಅದನ್ನು ಕೂಡ ರಿಸ್ಕ್ ಎಲ್ಲ ಏನೂ ಇರಲಿಲ್ಲ. ಸೊ ನಿಮಗೆ ಮಾಡ್ಕೊಂಡು ಕೊಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಇಲ್ಲಿ ಟಿ ಟಿ ಗಾಡಿಲಿ ಮೈಕ್ ತಗೊಬಂದ್ಬಿಟ್ಟು ಸಿಂಗಿಂಗ್ ಶೋ ನಡೀತಾ ಇದೆ. ಎಷ್ಟು ಚೆನ್ನಾಗಿ ಅಂದರೆ ಅಲ್ಲ ನೋಡಿ, ಮೇಲ್ ಅಂಡ್ ಫಿಮೇಲ್. ಮಕ್ಕಳಿಗೆ ಜೋರಾಗಿ ಚಪ್ಪಾಳೆ ಬರಬೇಕು. ಸೊ ಹಿಂದೆ ಇರೋರೆಲ್ಲ ಹಿಂದೆ ಮಾಡ್ತಾ ಇದ್ದಾರೆ, ಏನೋ ಗೊತ್ತಿಲ್ಲಲ್ಲ. ಸ್ವಲ್ಪ ಹೊತ್ತಲ್ಲೇ ಮುಂದೆ ಬರಬೇಕು. ಈಗ ಒಂದು ನಮ್ಮ
ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಎಷ್ಟು ಫುಲ್ಲು ರಶ್ ಆಗಿದೆ ಅಂತಂದರೆ ಜಾತ್ರೆಗಳ ಟೈಮಲ್ಲಿ ಈ ಥರ ಗಾಡಿಗಳು ನಿಂತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಫುಲ್ಲು ರಶ್ ಇದೆ. ಅದೇ ಅನ್ಕೊತಾ ಇದ್ದೀವಿ ದರ್ಶನಕ್ಕೆ ಕ್ಯೂ ಎಷ್ಟು ಉದ್ದ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಈ ದೇವಸ್ಥಾನಕ್ಕೆ ಬಂದರೆ ಯಾರು ಏನು ಕೋರಿಕೆನ ಅಂದ್ಕೊಂಡಿರ್ತಾರೋ ಅರ್ಗೆನ ಇದು ಮಾಡಿಕೊಂಡ್ರೆ ಅವ್ರು ಅಂದ್ಕೊಂಡಿರೋ ಕೆಲಸಗಳು ಖಂಡಿತ ಆಗುತ್ತೆ. ಈ ದೇವಸ್ಥಾನದ ಹೆಸರು ಶ್ರೀ ಚಿಕ್ಕಣ್ಣ ಸ್ವಾಮಿ. ಇದು ಹೆಬ್ಬೂರು ರೋಡು ತುಮಕೂರು ಇದಕ್ಕೆ ಸೇರಿಕೊಳ್ಳುತ್ತೆ. ಸೊ ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿದ್ದೀರಾ, ನೀವು ಬರಬೇಕು ಅಂದ್ಕೊಂಡಿದ್ದೀರೋ ಎಲ್ಲರೂ ಕೂಡ ಬರ್ಬೋದು. ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ. ನೋಡ್ತಾ ಇರ್ಬೋದು ಈ ಗಾಡಿಗಳು ಇಷ್ಟೊಂದಿದೆ. ಇನ್ನು ದರ್ಶನಕ್ಕೆ ಅದು ಎಷ್ಟು ಉದ್ದ ನಾವು ಕ್ಯೂ ನಿಂತ್ಕೋಬೇಕೋ ಗೊತ್ತಿಲ್ಲ. ಸೊ ನೋಡೋಣ. ಎಲ್ಲ ಗಾಡಿ ಇಷ್ಟೊಂದು ರಶ್ ಇದೆ. ತೋರಿಸ್ತೀನಿ ಬನ್ನಿ. ಕ್ಯೂ ತೋರಿಸ್ತೀನಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪುಟ್ಟಮ್ಮ ನಾವು ದರ್ಶನಕ್ಕೆ ಹೋಗ್ತೀವಾ? ಇಲ್ಲ, ಮನೆಗೆ ಹೋಗ್ತೀವಿ. ಮುಂದೆ ನೋಡ್ಕೊಂಡು ನನಗೂ ಕೈ ಹಿಡ್ಕೊಂಡು ಕರ್ಕಡೆಗೆ. ಸೊ ನೋಡ್ತಾ ಇರ್ಬೋದು ಒಳಗಡೆಯಿಂದ ದೇವಸ್ಥಾನ ಕ್ಯೂ ಹಿಡಿದು ಫುಲ್ ಇಲ್ಲಿವರೆಗೂ ಇದೆ ಕ್ಯೂ. ನಾವು ನಿಜ ಪೂಜೆ ಮಾಡಿಸಲ್ಲ, ಹೋಗಿ ಬಾಗಿಲಲ್ಲಿ ಕೈ ಮುಕ್ಕೊಂಡು ಬಂದ್ಬಿಡ್ತೀವಿ. ಯಾಕಂದರೆ ನಾವು ಇಲ್ಲಿ ಆಗಾಗ ಬರ್ತಾ ಇರ್ತೀವಲ್ಲ ದರ್ಶನಕ್ಕೆ. ಸೊ ಹಂಗಾಗಿ ನೋಡ್ತಾ ಇರ್ಬೋದು ಶ್ರೀ ಕ್ಷೇತ್ರ ಚಿಕ್ಕಣ್ಣ ಸ್ವಾಮಿ. ಅಲ್ಲೋಯ್ತಪ್ಪ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ಇದೆ ಅಂದರೆ. ಮಾಮ ಕೈ ಹಿಡ್ಕೊ. ಅಲ್ಲಿ ಒಳಗಡೆ ಎಲ್ಲ ಫುಲ್ಲು ರಶ್ ಇದೆ. ನೋಡಿ ದರ್ಶನಕ್ಕೋಸ್ಕರ ಅಂತ ನಿಂತಿರೋ ಕ್ಯೂ ಇದು. ಅಲ್ಲಿಂದ ಹಿಡಿದು ಅಲ್ಲಿ ಆ ಕಾರ್ ನಿಂತಿದ್ದೆ ನೋಡಿ, ಅಲ್ಲಿವರೆಗೂ ಕ್ಯೂ ನಿಂತಿದ್ದಾರೆ ದರ್ಶನಕ್ಕೆ. ಇವತ್ತಿನವರೆಗೂ ಯಾವತ್ತೂ ಕೂಡ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೇನೆ ಹಾಗೆ ಬಂದವರೇ ಅಲ್ಲ ನಾವು. ಆದರೆ ಇವತ್ತು ಮಾತ್ರ ಇರೋ ರಶ್ ಮತ್ತು ಇದನ್ನ ನೋಡಿಬಿಟ್ಟು ರಶನ್ನು ನೋಡಿ ನಾವು ಫಸ್ಟ್ ಟೈಮು ಪೂಜೆನೂ ಮಾಡಿದೆ, ದೇವ್ರನ್ನ ನೋಡ್ದೇನೆ ಆಚೆನೇ ಕಡ್ಡಿ ಹಚ್ಬಿಟ್ಟು ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ಆಚೆ ಬಂದಿರೋದು ಫಾರ್ ದ ಫಸ್ಟ್ ಟೈಮ್ ಇವತ್ತೇನೆ. ನೆಕ್ಸ್ಟು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಏನಾದರೂ ಗೊತ್ತಾದರೆ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲೂ ದರ್ಶನ ಆಗುತ್ತಾ ಇಲ್ವಾ ಅಂತ ಗೊತ್ತಾಗಬೇಕು ಅಂತ ಅಂದರೆ ನೆಕ್ಸ್ಟ್ ಪಾರ್ಟ್ 2ನ ನೀವು ನೋಡಲೇಬೇಕು. ಸೊ ಎಲ್ಲರೂ ಕೂಡ ನೋಡಿ.